ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ಅನ್ಎಕ್ಸ್ಪೆಕ್ಟೆಡ್ ಆ್ಯಂಡ್ ಸಡನ್ ಉಡುಪಿ ಟ್ರಿಪ್ ಹೋಗ್ತಾ ಇದ್ದೀವಿ. ಆ್ಯಂಡ್ ಟೈಮ್ ಬಂದು ಆಲ್ಮೋಸ್ಟ್ ಒಂದು 5:30 ಆಗಿತ್ತು ನಾವು ಮನೆ ಬಿಡೋಷ್ಟೊತ್ತಿಗೆ. ಗೈಸ್, ನಾವಿದು ಗಜಾನನ ಹೋಟೆಲಿಗೆ ಬಂದಿದ್ದೀವಿ. ಇವರೇ ಸಜೆಸ್ಟ್ ಮಾಡಿದ್ದು. ಇವ್ರು ರೆಫರ್ ಮಾಡ್ತಾ ಇರೋದು. ಹಳೇ ಹೋಟೆಲ್ ಅಂತ ಇದು. ನೋಡೋಣ ಹೆಂಗೈತೆ. ಚಟ್ನಿ ಅದು ಬಜ್ಜಿ ತಂದು ತುಪ್ಪ ಈ ತುಪ್ಪ ಚಟ್ನಿ ಈರುಳ್ಳಿ ಹೆಂಗೈತೆ ಮಮ್ಮಿ ಇವಾಗ ಗೈಸ್ ಇಲ್ಲಿ ಬಂದು ಇದೇ ಫೇಮಸ್. ಯಾರಾದರೂ ಬಂದರೆ ಏನಿದು ತುಪ್ಪ ಸೆಟ್ ಟ್ರೈ ಮಾಡಿ. ಅಲ್ಲಿ ನಂದೇ ನೋಡಿ, ಬರೀ ತುಪ್ಪ. ಯಮ್ ಯಮ್ ಯಮ್. ಸಖತ್ತಾಯ್ತು ಗೈಸ್. ನೀನೇನು ನೀತಿ ಅಕ್ಕ ಈ ವ್ಲಾಗ್ ನೋಡ್ತಾ ಇದ್ರೆ ಬೇಜಾರು ಮಾಡ್ಕೊಂಬೇಡ. ಫಸ್ಟ್ ಟೈಮ್ ಗೈಸ್ ಸಜೆಸ್ಟ್ ಮಾಡಿ ಹೋಟ್ಲ್ ಚೆನ್ನಾಗಿರೋದಿಲ್ಲ, ಅದಿದ್ರೆ ಎಲ್ಲ ಫ್ಲಾಪ್. ಗೈಸ್ ಫುಲ್ ಸ್ಟ್ರಾಂಗ್ ಆಗೈತೆ ಕಾಫಿ. ಮತ್ತು ಹಾಸನಾಂಬ ದೇವಸ್ಥಾನ ಹಿಂಗೆ ಇದೇ ರೋಡಲ್ಲಿ ಅಂತ ಇರೋದು. ಓಪನ್ ಇದ್ದಾಗ ಬರೋಕ್ಕಾಗಿಲ್ಲ, ಇವಾಗ ಹಂಗೆ ನೋಡ್ಕೊಂಡು ಹೋಗ್ತೀವಿ. ಕಾಫಿ ಕುಡಿಯೋದ್ರೊಳಗೆ ಅವನಿನ್ನು ಚೆಡ್ಗಳಾಕವ್ರೆ. ಆ ಬ್ಲೂ ಕಲರ್ದು ತಾನೆ ಅದೇ ಇದು ಮೇನ್ ಹಾಸನಾಂಬ ದೇವಸ್ಥಾನ. ಗುಡಿ ಕ್ಲೋಸ್ ಮಾಡಿರ್ತಾರೆ, ಒಳಗೆಲ್ಲ ಓಡಾಡ್ಬೋದು. ನಾರ್ಮಲ್ ದೇವಸ್ಥಾನ. ಅಲ್ಲಿ ನಿಂತ್ಕೊಂಡು ಒಂದು ಫೋಟೋ ಇಡ್ಸ್ಕೊಂಡು ಹೋಗ್ರಿ. ಯಾವಾಗ ಗೊತ್ತಿರುತ್ತೆ. ಟ್ರೈನ್ ನೋಡಿ ಅಲ್ಲಿ ಹೋಗ್ತೈತೆ. ನಾವು ಯಾವಾಗ ಅಲ್ಲಿ ನಾನು ಯಾವಾಗಾದ್ರೂ ಬರಬೇಕು ಟ್ರೈನಾಗ ಕುಕ್ಕೇಕ. ಎಷ್ಟು ಚೆನ್ನಾಗಿರ್ತೈತೆ. ನಾನು ಇಲ್ಲಿ ಬಂದಾಗೆಲ್ಲ ಟ್ರೈನುಗಳು ನೋಡ್ತಾ ಇರ್ತೀನಿ. ಹ್ಞೂ, ಲಾಸ್ಟ್ ಟೈಮ್ ಬಂದಾಗ ನಿಂಗೆ ಒಂದ್ಸಲಿ ತೋರಿಸಿದ್ನ. ಅದಕ್ಕೆ ನೆಕ್ಸ್ಟ್ ಸಲ ಟ್ರೈನಾಗ ಬಂದ್ಬಿಡೋಣ. ಅದಕ್ಕೆ ನೆಕ್ಸ್ಟ್ ಸಲ ಟ್ರೈನಾಗ ಬರೋಣ ಕುಕ್ಕೇಕ. ಸೀನರಿ ನೋಡು. ಮಮ್ಮಿನ ಟ್ರೈನಾಗ ಕರ್ಕೊಂಡು ಬರ್ಬೇಕು. ಓಹೋ, ಬಂದಿದ್ರಿ ಓಡಾಡ್ಕೊಂಡು ಆಟೋದಾಗ ಹೋದ್ರಿ. ಅಲ್ಲಿಂದ ಇಲ್ಲಿ ಹುಟ್ಟಿರ್ಲಿಲ್ಲ. ಬರ್ತಿರ್ಕ ಇಲ್ಲ ಬಂದಂಗಿಲ್ಲ. ಅವಾಗೆಲ್ಲ ಕುಕ್ಕೆಲ್ಲ ಬಂದು ಓಡಾಡ್ಕೊಂಡು ಟ್ರೈನಾಗ ಬಂದಿದ್ರಿ. ಗೈಸ್, ಇವಾಗ ಟೈಮ್ ಫಾರ್ ಫುಲ್ಜರ್ ಸೋಡಾ. ಮಡಿಕೆ ಒಂದು ಫುಲ್ಜರ್ ಯಾರ್ಗಣ್ಣ ಗೈಸ್? ಫುಲ್ಜರ್ ಸೋಡಾ ತಗೊಂತಾ ಇರೋದೇ ವಿಡಿಯೋ ಮಾಡ್ಸೋಕ್ಕೆ. ಚೆನ್ನಾಯ್ತಾ? ಇದು ಕಡಿಲಿ ಈ ಥರ ಎಲ್ಲ ಇಷ್ಟ ಆಗೋದು ಇವ್ರಿಗೆ. ಇದು ಈ ಥರ ಎಲ್ಲ ಇನ್ಯಾರು ತಿನ್ನಲ್ಲ, ಇವರೊಬ್ಬರೇ ತಿನ್ನೋದು. ಈಗ ಇವಾಗ ನೋಡಿ ಸೋಡಾ ಇವೆಲ್ಲ. ಜಾಸ್ತಿ ಆಯ್ತು. ಹ್ಞೂ, ಸೋಡಾ ಲವರ್ ಗಗನನ್ನ ಫುಲ್ ಸ್ಪೈಸಿ ಮಾಡಿಬಿಡಿ. ನಾನಂತೂ ಕುಡ್ದಿಲ್ಲ ಗೈಸ್. ಇದು ಹಂಗೆ ಕುಡಿಯೋ, ಸ್ಟ್ರಾ ಇಲ್ದಿರೋ ಕುಡಿ ಅಷ್ಟೇ. ಆಮೇಲೆ ಕಡೆಯಿಂದ ಇದೆ ಕರಗಜ ದೇವಸ್ಥಾನ. ನಾಳೆ ಬರ್ತೀವಿ. ಲಾಸ್ಟ್ ಟೈಮ್ ನಾವು ಈ ಕಡೆಯಿಂದ ಸ್ಟ್ರೈಟ್ ಬಂದ್ರಿ. ಹಿಂಗಿಂದ ಬಂದಿದ್ದು. ಬ್ಯಾಕ್ ಟು ಮೈ ಫೇವ್ರೆಟ್ ಪ್ಲೇಸ್. ಅಲ್ಲಿ
ದಿಸ್ ಇಸ್ ಆರ್ ರೂಮ್. ಗೈಸ್ ಆ್ಯಕ್ಚುಲಿ ಉಡುಪಿ ಇಸ್ ಮೈ ಫೇವ್ರೆಟ್ ಪ್ಲೇಸ್. ಆ ಫೇವ್ರೆಟ್ ಪ್ಲೇಸಲ್ಲಿ ಪಿಟ್ರೋಡಿ ಈ ಪ್ಲೇಸ್ ಸಖತ್ ಇಷ್ಟ. ಅದು ನಾವು ನಿನ್ನೆ ಪ್ಲ್ಯಾನ್ ಮಾಡಿದ್ದು ಉಡುಪಿಗೆ ಹೋಗೋಣ ಅಂತ. ಸೊ ಆಲ್ ಆಫ್ ಸಡನ್ ಪ್ಲ್ಯಾನ್ ಆಗಿ ನೆನ್ನೆ ನೈಟ್ ರೂಮ್ಸ್ ಬುಕ್ ಮಾಡಿದ್ದು. ಆ್ಯಂಡ್ ಇಲ್ಲಿ ಅದು ನಂಗೆ ಇದೇ ರೋಡಲ್ಲಿ ಬೇಕು ಅಂತ ಇಲ್ಲಿ ವಿಸ್ತಾರ ಬೀಚ್ ವಿಲಾಸ್ ಇದೆ. ಆಮೇಲೆ ಇದೇ ರೋಡಲ್ಲಿ ಇದೇ ಸ್ಟ್ರೇಟ್ ರೋಡಲ್ಲಿ ಇನ್ನೊಂದಿದೆ. ನಾವೆಲ್ಲ ಲಾಸ್ಟ್ ಟೈಮ್ ಅಲ್ಲಿದ್ದು ಫುಲ್ ಎಲ್ಲರೂ ಬಂದಿದ್ವಿ ಕಸಿನ್ಸ್ ಎಲ್ಲ. ಆವಾಗ ನಾವೆಲ್ಲ ಅಲ್ಲಿದ್ದು ಸೊ ಅದೇ ಪ್ಲೇಸ್ ಬೇಕು ಅಂತ ಮತ್ತೆ ಇಲ್ಲಿಗೆ ಬಂದಿದ್ದೀವಿ ಗೈಸ್. 7 hours ಜರ್ನಿ ಆದಮೇಲೆ ಬೋಟ್ ಹೌಸ್ ಫೀಲ್ಸು ಸೇಮ್ ಬೋಟ್ ಹೌಸ್ ಥರ ಐತೆ. ಗೈಸ್ ಆ ಕಡೆಯಿಂದ ಹಿಂಗೆ ರೋಡ್ ದಾಟಿದ್ರೆ ಇದೇ ಬೀಚ್. ಒಂದೇ ಜಸ್ಟ್ ಒಂದು ಹೆಜ್ಜೆ ಹಿಂಗೆ. ಚೆನ್ನಾಗಿದೆ. ಫೋಟೋ ಶೂಟ್ಸ್ ಗೋಯಿಂಗ್ ಆನ್. ಇವಾಗ ಅಲ್ಲಿ ಹೋಗ್ತಾ ಇದ್ದೀವಿ ಗೈಸ್. ಇಲ್ಲಿ ಪಿಟ್ರೋಡಿ ಬೀಚಲ್ಲಿ ಏನು ಗೊತ್ತಾ, ಲೈಕ್ ಯೂನಿಕ್ ಥಿಂಗ್ ಅಂದರೆ ಈ ಥರ ಸ್ಟೋನ್ಸ್ ನೋಡಿ. ಆ ಡಿವಿಷನ್ ಹಂಗೆ ಆ ಥರ ಐತೆ. ನಾವು ಲಾಸ್ಟ್ ಟೈಮ್ ಕಸಿನ್ಸ್ ಎಲ್ಲ ಬಂದಾಗ ಇಲ್ಲಿ ಕೂತ್ಕೊಂಡಿದ್ರಿ ಸನ್ಸೆಟ್ ಟೈಮಲ್ಲಿ. ಎಷ್ಟು ಚೆನ್ನಾಗಿತ್ತು ಗೊತ್ತಾ. ದಟ್ಸ್ ವೈ ದಿಸ್ ಇಸ್ ಮೈ ಫೇವ್ರೆಟ್ ಪ್ಲೇಸ್ ಗೈಸ್. ಬೇರೆ ಯಾವ ಬೀಚ್ ರೆಸಾರ್ಟಲ್ಲಿ ಈ ಥರ ಸಿಗಲ್ಲ. ಲಾಸ್ಟ್ ಟೈಮ್ ಇಲ್ಲೇ ಅಲ್ಲ ಕೂತಿದ್ದು. ಮತ್ತೆ ಮಾರ್ನಿಂಗ್ ವ್ಯೂ ತೋರಿಸ್ತೀನಿ ಗೈಸ್. ಇನ್ನು ವೇವ್ಸ್ ಇಲ್ಲಿ ತನಕ ಬಂದು ಸ್ಪ್ಲಾಶ್ ಆಗುತ್ತೆ. ಮೈ ಫೇವ್ರೆಟ್ ಪ್ಲೇಸ್. ಕ್ರ್ಯಾಬ್ಸ್ ನೋಡಿ, ಇದೆಲ್ಲ ಬರೀ ಅದೇ. ಸಮ್ಮರಲ್ಲಿ ಬರೋ ಬದಲು ಮಾನ್ಸೂನಲ್ಲಿ ಗೈಸ್. ಗಗನ್ ಅಂಡ್ ನನ್ನ ನ್ಯೂ ಫ್ರೆಂಡ್ಸ್. ನಾನು ಇಲ್ಲಿ ಕೂತ್ಕೊಂತೀನಿ. ಇದು ಅವ್ರ ಅಮ್ಮ, ಇದು ಅವ್ರ ಮಗ, ಅಮ್ಮ ಮಗ. ಇವಾಗ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಸನ್ಸೆಟ್ ಟೈಮಿಗೆ ಬರ್ತೀವಿ. ಇಲ್ಲಿ ಮ್ಯಾಜಿಕ್ ಏನಂದರೆ ಫುಲ್ ನೀರಿರುತ್ತೆ. ಒಂದು ಸ್ವಲ್ಪ ಹೊತ್ತಾದ್ಮೇಲೆ ನೋಡಿದ್ರೆ ನೀರೇ ಇರಲ್ಲ ನೋಡಿ. ಫುಲ್ ಐಲ್ಯಾಂಡ್ ಆಗಿಬಿಟ್ಟಿದೆ. ಲಾಸ್ಟ್ ಟೈಮ್ ಹಂಗೆ ನಾವು ಆ ಕಡೆ ಇದ್ರಿ, ಎಲ್ಲರೂ ಶಾಕ್ ಆಗಿಬಿಟ್ರು. ಏನಿದು ಹಿಂಗೆ ಬೆಳಗ್ಗೆ ಏನೋ ಇತ್ತು ನೀರು, ನೈಟ್ ನೋಡೋಷ್ಟೊತ್ತಿಗೆ ಇದ್ದಿಲ್ಲ. ಇವಾಗೂ ನೋಡ್ಕೊಳ್ಳಿ ಇಷ್ಟೈತೆ. ಆಮೇಲೆ ಜಾಸ್ತಿ ಆಗಿರ್ತೈತೆ, ನನಗೆ ಕಮ್ಮಿ ಆಗಿರ್ತೈತೆ. ನಂಗೆ ಗೊತ್ತು ನೀನೇ ಅಲ್ಲಿ ಇಕ್ಕಿದ್ದಲ್ಲ. ಸೇಮ್ ಟಿಪಿಕಲ್ ಬೋಟ್ ಹೌಸ್ ಕಾನ್ಸೆಪ್ಟ್ ಎಲ್ಲ ಮಾಡಿರೋದು. ಫ್ರೆಂಡ್ಸ್ ಬಂದರು ಗೈಸ್. ಸನ್ಸೆಟ್ ನೋಡಿ, ಅವಾಗ ಇನ್ನೂ ಚೆನ್ನಾಗಿತ್ತು, ಬಟ್ ಇವಾಗ ಅದು ಸ್ವಲ್ಪ ಕ್ಲೋಸ್ ಆಗಿಬಿಟ್ಟು ಚೆನ್ನಾಗಿದೆ. ಸನ್ಸೆಟ್ಸ್ ಆರ್ ದ ಬೆಸ್ಟ್ ಪಾರ್ಟ್. ರಾಕಿ ಬೈ ಫಿಲ್ಮ್ ನೋಡಿ ಗೈಸ್. ಆಲ್ರೆಡಿ ಕಣ್ಣು ಬಿತ್ತು ಸೋಡಾ ಮೇಲೆ. ಇವಾಗ ಸೋಡಾ ಅಷ್ಟು ಬೇಗ ಕಾಣಿಸ್ಬಿಟ್ಟು. ಲಾಸ್ಟ್ ಟೈಮ್ ಬಂದಾಗ ಅಲ್ಲೇ ಕುಡಿದಿದ್ದು. ಪಣಂಬೂರ್ ಬೀಚ್. ಸ್ಕೈಲ್ಯಾಂಡ್ ಹಂಗೆ ಸರ್ಚ್ ಮಾಡ್ತಿದ್ದೆ, ಸಿಕ್ತು ಅಲ್ಲೋಗ್ಬಿಡ್ತೀವಿ ನಾವಿರೋ ರೂಮ್ ಬೀಚ್ ಹತ್ರ. ನಾನು ಕಪ್ ಜ್ಯೂಸ್ ಕುಡಿತಾ ಇದ್ದೀನಿ. ಇವರು ಯಾವುದಾದ್ರು ಪೊಟ್ಯಾಟೊ ಅಲ್ಲ ಸೋಡಾ. ನಾನಿವಾಗ ಪೊಟ್ಯಾಟೊ ಟೇಸ್ಟ್.
ಡಿಸಲ್ ಫ್ರೈ, ಹೆಂಗೈತೆ ಪಾಂಫ್ರೆಟ್ ಫ್ರೈ, ಸ್ಕ್ವಿಡ್. ಸ್ಕ್ವಿಡ್ ಏನೋ ಆಗಿದೆ ಗೈಸ್, ಏನೋ ಆಗಿದೆ. ಏನೋ ಚುಚ್ಚಿತು. ಓ ಮೈ ಗಾಡ್. ತಿಮಿಂಗ್ಲ ಕಚ್ಚಿಬಿಡ್ತು. ಇದ್ ನೋಡು, ಅಲ್ಲ ಇದ್ ನೋಡು ಗೈಸ್, ಫೈಟ್ಸ್ ನೋಡಿ. ಸೇಮ್ ಅಪ್ಪು ನನ್ನ ಜೊತೆ ಹಿಂಗೆ ಜಗಳ ಆಡೋದು. ಗ್ರೂಪ್ ಫೈಟ್ಸ್. ಗೈಸ್ ಅಪ್ಪು ನನ್ನ ಜೊತೆ ಹಿಂಗೆ ಜಗಳ ಆಡೋದು. ಇಲ್ಲಿ ಉಡುಪಿ ಅಂತಾರೆ ನೋಡಿ, ಅಲ್ಲಿರೋದು. ಏನೋ ಇದೆ ಹೋಟೆಲ್ ಹಿಂಗೆ. ಫಿಶ್ ಲ್ಯಾಂಡ್. ಮಾತಾಡಪ್ಪು. ಇದು ಗರಂ ಮಸಾಲ. ಗೈಸ್ ಇದು ಬಂದು ನನ್ನ ಫೇವ್ರೆಟ್ ಹೋಟೆಲ್ ಉಡುಪಿಯಲ್ಲಿ. ಇವರೆಲ್ಲ ಇಷ್ಟೊತ್ತು ಹೆಂಗ್ ಮಮ್ಮಿ ತೋರಿಸಿದ ದಾರಿ. ಗೈಸ್ 3 years ಬ್ಯಾಕ್ ಬಂದಿದ್ದು, ಇನ್ನೂ ಜ್ಞಾಪಕ ಇಟ್ಕೊಂಡಿದ್ದೀನಿ ದಾರಿ. ಇವ್ರನ್ನೆಲ್ಲ ಕರ್ಕೊಂಬಂದಿದ್ದೀನಿ. ನಾನು ಉಡುಪಿಗೆ ಬರೋಗೆ ಅಂದ್ಕೊಂಡೆ ಈ ಹೋಟೆಲಲ್ಲಿ ತಿನ್ನಲೇಬೇಕು ಅಂತ. ಇವರೆಲ್ಲ ಇಲ್ಲ ಮುಚ್ಬಿಟ್ಟವ್ರೆ ಬಾಬಾ ಅಂದರು. ನೋಡಿದ್ರೆ ಇದೆ ಗೈಸ್ ಫೈನಲಿ. ಇವಾಗ ಬಿರಿಯಾನಿ ಆಮೇಲೆ ಸ್ಕ್ವಿಡ್ ಫ್ರೈ ಚೆನ್ನಾಗಿರುತ್ತೆ ಇಲ್ಲಿ. ಮುಂಚೆ ಇನ್ನೂ ಚಿಕ್ಕದಿತ್ತು ಗೈಸ್, ಇವಾಗ ಫುಲ್ ಆಲ್ಟರ್ ಮಾಡಿಬಿಟ್ಟವ್ರೆ. ಬಿರಿಯಾನಿ ಬೇಕಾ, ಏನು ಬೇಕು? ಬಿರಿಯಾನಿ ಪರೋಟ, ಚಪಾತಿ, ಚಿಕನ್. ನಾವು ಅಲ್ಲಿ ಕೂತಿದ್ವಿ. ನಾನು ಮಧ್ಯಾಹ್ನನೇ ಹುಡುಕ್ದೆ, ಹೋಟೆಲ್ ಸಿಗಲೇ ಇಲ್ಲ. ಅದಕ್ಕೆ ಇವಾಗ ನೈಟ್ ಎಷ್ಟೇ ಆಗಲಿ ಬೇಕೇ ಬೇಕು ಆ ಹೋಟೆಲನ್ನು ಕರ್ಕೊಂಬಂದೆ ಇವಾಗ. ನೀರು ದೋಸೆ ಹೇಳ್ತಾ ಇಲ್ಲ, ಅದಕ್ಕೆ ಒಂದ್ರಾಗ ಚಪಾತಿ ಒಂದ್ರಾಗ ನೀರು ದೋಸೆ ಇರಬೇಕು. ಸ್ಕ್ವಿಡ್ಡು ಇದು ನೀರು ದೋಸೆ. ಹಾಂ ಇದು ನೀರು ದೋಸೆ. ಇಲ್ಲ ಚಪಾತಿ. ಅದು ಒಳಗಡೆ ಹೋಟೆಲ್ ಸಾಯಿ ಫಿಶ್ ಲ್ಯಾಂಡ್. ಯಾರಾದರೂ ಬಂದರೆ ಬನ್ನಿ. ಫಸ್ಟ್ ಸಜೆಸ್ಟ್ ಮಾಡಿದ್ದು ಇವರೇ, ಆದರೆ ಇವರೇ ಮರ್ತೋಗ್ಬಿಟ್ಟಿದ್ರು. ನಾನು ಜ್ಞಾಪಕ ಇಟ್ಕೊಂಡಿದ್ದೆ. ಉಡುಪಿ, ನಂದು ಉಡುಪಿನೇ ಹೇಳಿದ್ದೀನಿ ಗೈಸ್. ನಾನು ಉಡುಪಿಯಲ್ಲಿ ಹಾಸ್ಟೆಲ್ ಸೇರಿಸ್ಬಿಡಿ. ಬೆಳ್ಳೆ ಗೈಸ್ ಇಷ್ಟೊತ್ನಲ್ಲಿ ಬರಕ್ಕೆ ಭಯ ಆಗುತ್ತೆ ಗೈ. ಭಯ ಆಗ್ತಿದೆ ಗೈಸ್. ಆ ಸೌಂಡ್ ಎಲ್ಲ ಕೇಳಿಸ್ಕೊಂಡ್ರೆ ಅದೇನೂ ಕಾಣಿಸ್ತಾ ಇಲ್ಲ. ನಾನು ಇವನ್ ಮಾತ್ರ ಕಾಣಿಸ್ತಾ ನೋಡಿ. ಇವಾಗ ಇದನ್ನ ಬಿಟ್ಟು ಹೋಗೋದು. ನಾವಿದು ಕಾಣಿಸುತ್ತೇನೋ ಅಂತ ಬಂದ್ರಿ, ನಮಗೆ ಕಾಣಿಸ್ತಾ ಇಲ್ಲ. ಇನ್ನು ವಿಡಿಯೋ ಮಾಡೋವಾಗ ಏನೂ ಕಾಣಿಸಲ್ಲ ಗೈಸ್. ಫ್ಲಾಪ್ ಆಗಿಬಿಟ್ಟು ಎರಡೂ ಹೋಯ್ತು. ನೋಡಿ ಗೈಸ್, ಎರಡು ಫ್ಲಾಪ್. ಇದು ಸ್ಕ್ವಿಡ್ ಫ್ರೈ, ಸ್ಕ್ವಿಡ್ ಗೀರೋಸ್ಟ್ ತಿನ್ನೋಣ. ಗೈಸ್ ನೀರು ದೋಸೆ, ಸ್ಕ್ವಿಡ್ ಗೀರೋಸ್ಟ್. ಯಾರ್ಯಾರು ಸ್ಕ್ವಿಡ್ ತಿಂದಿದ್ದೀರಾ ಕಮೆಂಟ್ ಮಾಡಿ. ಹೆಂಗೈತಪ್ಪ ಗೈಸ್? ಅನ್ಫಾರ್ಚುನೇಟ್ಲಿ ಟ್ರಿಪ್ ಬಂದು ಫ್ಲಾಪ್ ಆಯಿತು ಡ್ಯೂ ಟು ಸಮ್ ಎಮರ್ಜೆನ್ಸಿ ರೀಸನ್. ಬಟ್ ಆ ಎಮರ್ಜೆನ್ಸಿ ರೀಸನ್ ಬಂದು ಇಟ್ಸ್ ಸಮಥಿಂಗ್ ಎಕ್ಸೈಟಿಂಗ್. ನಾವು ಪ್ಲ್ಯಾನ್ ಮಾಡಿದ್ದು 3 days ಟ್ರಿಪ್, ಬಟ್ ಇಟ್ ಎಂಡೆಡ್ ಅಪ್ ಟು ಜಸ್ಟ್ 1 day ಟ್ರಿಪ್. ಬಟ್ ಆ್ಯಕ್ಚುಲಿ ನಾವು 1 day ಅಲ್ಲೇ ಆದಷ್ಟು ಎಂಜಾಯ್ ಮಾಡಿದ್ರಿ. ಸೊ ಆ ಎಕ್ಸೈಟಿಂಗ್ ಥಿಂಗ್ ಏನು ಅಂತ ಗೊತ್ತಾಗಬೇಕು ಅಂದರೆ ಕೀಪ್ ವೇಟಿಂಗ್ ಫಾರ್ ಮೈ ನೆಕ್ಸ್ಟ್ ವ್ಲಾಗ್. ಇಟ್ ವಿಲ್ ಬಿ ದ most exciting and interesting vlog actually. So stay tuned for my next vlog. Until then, take care. Bye bye.